ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಲ್ಲಿರುವ ದರ್ಶನ್ ರವರ ಕರಿಯ ಸಿನಿಮಾ ನಾಳೆ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಿದೆ. ಇವತ್ತು ನಮ್ಮ ಜೊತೆ ಪ್ರಸನ್ನ ಥಿಯೇಟರ್ನ ಮ್ಯಾನೇಜರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಾಳೆ ಕರಿಯ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ ಸರ್? ನಮ್ಮ ಕರಿಯ ಪಿಕ್ಚರ್ ಅಂತಂದರೆ ಅವತ್ತು ಹಿಂದೆ ಹೆಂಗೆ ರಿಲೀಸು ಸಂಭ್ರಮ ಆಯಿತು, ಅದಕ್ಕಿಂತ ಡಬಲ್ ಆಗಿ ರಿಲೀಸ್ ಆಗ್ತಾಯಿದೆ. ಮೊನ್ನೆ ಅಷ್ಟೇ ಶಾಸ್ತ್ರಿ ಪಿಕ್ಚರ್ ರಿಲೀಸ್ ಆಯಿತು. ನಾವು ಒಂದು ಶೋ ಅಂತ ಮಾಡಿದ್ವಿ, ಮತ್ತೆ ಒಂದು ಶೋಯಿಂದ ನಮ್ಮ ಅಭಿಮಾನಿಗಳೆಲ್ಲ ಸೇರಿ 4 ಶೋ ಮಾಡ್ಕೊಂಡ್ರು. ಮತ್ತು ಅದು ತುಂಬ ಚೆನ್ನಾಗೇ ಬಂತು, ಕಲೆಕ್ಷನು ಹೆವಿ ಕ್ರೌಡಾಗಿ. ಮತ್ತು ಇವತ್ತು ಇನ್ನು ಕರಿಯ ಫಿಲಮ್ ಹಾಕಿದ್ವಿ. ಕರಿಯ ಒಂದು ಶೋ ಅಂತ 7:30 ಬೆಳಗಿನ ಜಾವ 7:30 ಶೋ ಒಂದು ಶೋ ಅಂತ ಮಾಡಿದ್ವಿ. ಅದು ತುಂಬ ಯಾವಾಗ ಹೌಸ್ಫುಲ್ ಆಗಿತ್ತು, ಆನ್ಲೈನ್ ಫುಟ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಅವರಲ್ಲೇ ಫುಲ್ ಆಗಿಬಿಡ್ತು. ಮತ್ತು ಬೆಳಗ್ಗೆ 10:30 ಮತ್ತು ರಾತ್ರಿ 10:30 ಅದನ್ನು ಆನ್ಲೈನ್ ಬಿಟ್ಟಿದ್ವಿ. ಅದು 50 ಡೇಸ್ ಅಲ್ಲಿ 50 ಇದು ಟಿಕೆಟ್ ಸೇಲ್ ಆಗಿದೆ. ಒಂದು 50% ಟಿಕೆಟ್ ಸೇಲ್ ಆಗಿದೆ. ಮತ್ತು ಏನಪ್ಪ ಅಂತಂದರೆ ಈಗ ಕರಿಯ ಪಿಕ್ಚರ್ ಅವತ್ತು ಕೆಂಚರಮ್ಮ ಅಂತ ಹಾಡುಗಳಲ್ಲಿ ಇವತ್ತು ಹಿಟ್ಟಾಗಿದೆ. ಹಾಡಂತೂ ಜನ ಎಲ್ಲಾದರೂ ಅಷ್ಟೇ ಮನೆಯಲ್ಲಿ ಟಿ ವಿನಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಈ ಸಿಂಗಲ್ ಥಿಯೇಟ್ರ್ಗಳಲ್ಲಿ ಬೊಂಬಾಟಾಗಿ ಎಂಜಾಯ್ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ಇಲ್ಲಿ ನಮ್ಮ ಥಿಯೇಟ್ರಿಗೆ ಬರ್ತಾಯಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ಬೆಳಿಗ್ಗೆ ಟೈಮ್ ಯಾವಾಗ ಟಿಕೆಟ್ ಇಲ್ಲ ಅಂತಂದರೂ 10 ಗಂಟೆ ಶೋದ ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದಾರೆ. ಕ್ರೈಸ್ ಅಂತಂದರೆ ಮೆಜೆಸ್ಟಿಕ್ ಇಲ್ಲಿ ಹೆಂಗೆ ಇವರು ದರ್ಶನ್ ಅವರು ಬಂದರು. ದರ್ಶನ್ ಕಾಲಿಟ್ಗಳಿಗೆ ಟೈಮು ಏನೋ ಚೆನ್ನಾಗಿತ್ತು, ಇವತ್ತಿನವರೆಗೂ ಚೆನ್ನಾಗಿ ಕಲೆಕ್ಷನ್ ಬಂತು. ಆದರೆ ಏನೋ ಈಗ ಬ್ಯಾಡ್ ಟೈಮಲ್ಲಿ ಜೈಲು ಸೇರಿದ್ದಾರೆ. ಆದರೆ ಮಾತ್ರ ಬೊಂಬಾಟ್ ಫಿಲಮ್ ಮಾತ್ರ ಹಿಟ್ ಆಗ್ತಾ ಇದೆ ಮೇಡಮ್, ಅವತ್ತಿಂತ ಡಬಲ್ ಆಗಿದೆ ಮೇಡಮ್. ಮತ್ತು ಆ ಕಾಲಕ್ಕೆ ಕರಿಯ ಹೆಚ್ಚು ಸಕ್ಸಸ್ಸನ್ನು ತಂದುಕೊಟ್ಟಂತಹ ಮೂವಿ. ನಾಳೆ ನೀವು ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ? ಯಾವ ಥರ ಪ್ಲ್ಯಾನ್ಸ್ ಇದೆ, ಡಿಮ್ಯಾಂಡ್ಸ್ ಯಾವ ಥರ ಇದೆ ಅಂತ? ಮೇಡಮ್ ಅದನ್ನೇ ಈಗ ಮೊನ್ನೆ ನೋಡಿ, ಶಾಸ್ತ್ರಿ ಪಿಕ್ಚರ್ಗೆ ನಾವು ಫಿಲಮ್ ಇದು ಪೊಲೀಸ್ನವ್ರ ಪ್ರೊಡಕ್ಷನ್ ತಗೊಂಡಿದ್ವಿ. ಇನ್ನು ಇದಕ್ಕೆ ರೌಡಿಸಮ್ ಫಿಲಮ್ ಕೇಳಬೇಕಾ? ಅವತ್ತು ರಿಲೀಸ್ ದಿವಸ ರಿಯಲ್ ರೌಡಿಗಳೇ ಬಂದು ಫಿಲಮ್ ನೋಡಿದಂಥವ್ರು ಇವತ್ತು ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅದರಿಂದ ನಾವೇನು ಮಾಡಿದ್ವಿ, ಪ್ರೊಡಕ್ಷನ್ಗೋಸ್ಕರ ನಾವು ನಮ್ಮ ಅಗ್ರ ಸ್ಟೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಒಂದು ಲೆಟ್ರ್ ಕೊಟ್ಟು ಇವತ್ತು ನಾವು ಅವ್ರನ್ನ ಕರೆಸ್ಕೊಂಡು ನಾವು ಫಿಲಮ್ ರಿಲೀಸ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಮತ್ತು ಬೆಳಗ್ಗೆ 7:30 ಶೋ ಮತ್ತು 10 ಗಂಟೆ ಶೋ ಮತ್ತು ರಾತ್ರಿ 10 ಗಂಟೆ ಶೋ, ಈ 3 ಶೋ ಇರೋದ್ರಿಂದ ಕೇಳಬೇಕಾ ನಾಳೆ ಜನ ಏನು ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ನಾವು ಮುಂಜಾಗ್ರತೆಯಾಗಿ ನಾವು ಪೊಲೀಸ್ ಪ್ರೊಡಕ್ಷನ್ ತಗೊಂಡು ರಿಲೀಸ್ ಮಾಡ್ತಾಯಿದ್ದೀವಿ ನಾವು. ಮತ್ತು ಡೆವಿಲ್ಲು ರಿಲೀಸ್ ಆಗಬೇಕಿತ್ತು, ನಿಮ್ಮ ಥಿಯೇಟರ್ನೇ ಮೇನ್ ಥಿಯೇಟರ್ ಅಂತ ಹೇಳಿದರು ದರ್ಶನ್ ಸರ್ ಕೂಡ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಡೆವಿಲ್ ನೋಡಿ, ಮೊನ್ನೆ ನಾವು ಕಾಟೇರ ಪಿಕ್ಚರ್ಗೆ 50 ಡೇಸ್ ಫಂಕ್ಷನ್ ಮಾಡಿದ್ವಿ. ಈಗ ಮೊನ್ನೆ ಫಂಕ್ಷನ್ ಮಾಡಿದಾಗ ಈಗ ನೋಡಿ ಅವ್ರ ಅದೃಷ್ಟ ನಮ್ಮದು. ಈಗ ನಾನು ಇವತ್ತು ನಮ್ಮ ಥಿಯೇಟ್ರಲ್ಲಿ ನಮ್ಮ ಯಜಮಾನ್ರು ಇವತ್ತು ಪೂಜೆ ಮಾಡಿದ್ರು. ನಾಳೆ ಕರಿಯ ಪಿಕ್ಚರ್ ರಿಲೀಸು. ನಮ್ಮ ಥಿಯೇಟ್ರದ್ದು ಯಜಮಾನ್ರು ನಮ್ಮ 50 ಇಯರ್ಸ್ ಇವತ್ತು ಒಂದು ಫಂಕ್ಷನ್ ಅಂತ ಮಾಡಿದ್ದಾರೆ ಯಜಮಾನ್ರು. ಅವ್ರ ಅದೃಷ್ಟ ಅದು. ನಾಳೆ ನೋಡಿ ಕರಿಯ ಪಿಕ್ಚರ್ಗೆ ಟಿಕೆಟೇ ಆಗಲಿ ಅಥವಾ ಇದೇ ಆಗಲಿ ಜನ ನಮ್ಮ ಸಿಬ್ಬಂದಿವರ್ಗದಲ್ಲಿ ಎಲ್ಲ ಸಹಕರಿಸಿ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಅಷ್ಟೇ, ಜನ ಪಬ್ಲಿಕ್ ಇಲ್ಲ. ಟಿಕೆಟ್ ಅಂತೂ ಸಿಗುತ್ತೆ, ಅಂದರೆ ಬೆಳಿಗ್ಗೆ 7:30 ಒಂದು ಸ್ವಲ್ಪ ಸಿಗ್ತಲ್ಲ ಅನ್ನೋದು ಅಷ್ಟೇ. ಇನ್ನು 10:30 ಮತ್ತು ರಾತ್ರಿ 10:30 ಇದೆ. ಆಮೇಲೆ ನೋಡೋಣ ಮುಂದಕ್ಕೆ ಜನ ಹೆಂಗೆ ಬರ್ತಾರೆ ಅಂತ. ಅಂದರೆ ಕೃಷ್ಣ ಇದೆಯಲ್ಲ, ಕೃಷ್ಣ ಪ್ರಣಯಂ ಸೋಕೆ ಫಿಲಮ್ ಇದೆ, ಅದು ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ಅದು ತುಂಬ ಕಲೆಕ್ಷನ್ ಇದೆ. ಅದರಿಂದ ಇವು 3 ಶೋ ಕೊಟ್ಟಿದ್ದೀವಿ. ನಾಳೆ ಒಂದು ದಿವಸ 3 ಶೋ ಇರ್ತದೆ, ನಾಡ್ದಿಂದ 2 ಶೋ ಇರ್ತದೆ. ಬೆಳಗ್ಗೆ 10:30 ಮತ್ತು ರಾತ್ರಿ 10:30 ಶೋ ಮತ್ತು ಇದ್ದೇ ಇರ್ತದೆ. ಆದರೆ ಈ ವಾರ ಎಲ್ಲ ಫಿಲಮ್ ಇರ್ತದೆ ಮೇಡಮ್. ಕರಿಯ ಪಿಕ್ಚರ್ ಓಡಿಸ್ತೀವಿ, ಆದರೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಪ್ರತಿ ಒಂದು ವಾರ ಈ ವಾರ ಎಲ್ಲ ಪೊಲೀಸ್ ಪ್ರೊಡಕ್ಷನ್ ಇರ್ತದೆ ಮೇಡಮ್. ಸರ್, ದರ್ಶನ್ ಸರ್ ಅವ್ರ ಘಟನೆ ನೋಡ್ತಾನೆ ಇದ್ದೀರಾ ನೀವು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಮೆಜೆಸ್ಟಿಕ್ ಪಿಕ್ಚರ್ ಬಂದಾಗ ದರ್ಶನ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಅವಾಗ. ಆದರೆ ಡೈರೆಕ್ಟ್ರು PN ಸತ್ಯ ಅವ್ರನ್ನ ಮಾತ್ರ ನಾವು ಎಲ್ಲರನ್ನೂ ಮಾತಾಡಿಸ್ತಾ ಇದ್ವಿ. ಅಲ್ಲಿ ಬಂದು ಅಭಿಮಾನಿಗಳು ಅಷ್ಟೇ ದರ್ಶನ್ ಯಾರು ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಹೀರೋನ್ನೇ ಮಾತಾಡ್ಸಿರಲಿಲ್ಲ ಅವತ್ತು. ಇವತ್ತು ಹೀರೋನ ಅಷ್ಟು ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಭಿಮಾನಿಗಳು. ಇವತ್ತು ಜೈಲಲ್ಲಿರ್ಬೋದು, ಆದರೆ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಅಲ್ಲಿ ನೋಡೋಕ್ಕಾಗದೇ ಇರೋದಕ್ಕೆ ಜನ ಏನು ಮಾಡ್ತಾಯಿದ್ದಾರೆ, ಈಗ ನಾವು ಕರಿಯ ಪಿಕ್ಚರ್ ಹಾಕಿದ್ದೀವಿ, ಎಲ್ಲರೂ ಬಂದು ಕರಿಯ ಪಿಕ್ಚರಲ್ಲಿ ಅದೇ ದರ್ಶನ್ ಅವ್ರನ್ನ ಇಲ್ಲಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದಾರೆ ಮೇಡಮ್. ಕೊನೆಯದಾಗಿ ಸರ್, ನಾಳೆ ರಾಜ್ಯಾದ್ಯಂತ ಕರಿಯ ಮೂವಿ ರಿಲೀಸ್ ಆಗ್ತಿದೆ, ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇಲ್ಲ ಅಭಿಮಾನಿಗಳು ನಾವು ಹೇಳ್ಬೇಕಾಗಿಲ್ಲ ಮೇಡಮ್. ನಾವು ಹೇಳೋ ಮಾತಲ್ಲ, ಜನಕ್ಕೆ ಎಲ್ಲರೂ ಅಷ್ಟೇ ಕರಿಯ ಪಿಕ್ಚರ್ ಯಾವಾಗ ಆಗ್ತಾರೆ ಅಂತ ಕಾಯ್ತಾಯಿದ್ರು. ಈಗ ನಮ್ಮ ಡೈರೆಕ್ಟ್ರು ಯಾರು ಪ್ರೇಮ ಅವರು ಬರ್ತಾರೆ ಅಂತ ನಾವು ಅನ್ಸ್ಕೊಂಡಿದ್ದೀವಿ, ಬರ್ಬೋದು. ಮಾತ್ರ ಕರಿಯ ಪಿಕ್ಚರ್ಗೆ ಮಾತ್ರ ಎಲ್ಲರಿಗೂ ಟಿಕೆಟ್ ಕೊಡೋಕ್ಕೆ ರೆಡಿ ಇದ್ದೀವಿ. ಯಾಕೆಂದರೆ ಎಷ್ಟು ಶೋ ಆಗುತ್ತೆ, ಈಗ 2 ಶೋ ಅಲ್ವಾ, 2 ಶೋ ಈಗ ಬಂದು ತಗೊಂಡೋಗ್ಬೋದು ಈಗಲೂ. ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಿಪೋರ್ಟರ್ ಲಾವಣ್ಯ, ಬೆಂಗಳೂರು SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.